ಬಗ್ಗೆ ಹೈಕಮಾಂಡ್ ಬೇಸರ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಲಾಗ್ತದೆ. ಮುಳುಗ್ತಾ ಇರೋ ದೋಣಿಯನ್ನ ತೇಲಿಸಲು ವರಿಷ್ಠರ ನಿರ್ಧಾರ, ಅಸಮರ್ಥ ಸಚಿವರಿಗೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತಾ? ಸಂಪುಟ ಪುನರಚನೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬದಲಾವಣೆ ಆಗತ್ತಾ? ಶೇಕಡ 60ರಷ್ಟು ಹಿರಿಯರು, ಶೇಕಡ 40ರಷ್ಟು ಹೊಸಬರಿಗೆ ಸ್ಥಾನ ಕೊಡಿ ಅಂತ ಕೂಗು ಕೇಳಿಬರ್ತಾ ಇದೆ. ಕೆಲವು ಸಚಿವರು ಅವರದ್ದೇ ಆದ ವ್ಯವಹಾರಗಳಲ್ಲಿ ಮುಳುಗೋಗಿದ್ದಾರೆ. ಅಂತಹ ಸಚಿವರಿಗೆ ಪಾಪ ವ್ಯವಹಾರ ಮಾಡಕ್ಕೆ ಅವಕಾಶ ಕೊಡಿ ಅಂತ ರಿಪಬ್ಲಿಕನ್ ಕನ್ನಡಕ್ಕೆ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಒತ್ತಡದಲ್ಲಿದ್ದಾರೆ, ಅವ್ರಿಗೆ ವ್ಯವಹಾರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರಥಮ ಬಾರಿ ಗೆದ್ದಂತರ ಯಾರು ಆಸಕ್ತಿಯಾಗಿದ್ದಾರೆ, ಯಾರು ಪಕ್ಷಕ್ಕೆ ನಮಗೆ ಒಂದು ಶಕ್ತಿ ಆಗ್ತಾರೆ ಅಂತನೆಲ್ಲ ಪರಿಗಣನೆ ಮಾಡಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಮನವಿನೂ ಮಾಡ್ತೀನಿ. ಬಸವರಾಜ್ ಶಿವಗಂಗಾರ್ ಅವರು ನೇರ ನುಡಿಗೆ ಹೆಸರುವಾಸಿಯಾದವರು. ಯಾವ್ಯಾವ ಸಚಿವರು ಅಂತ ಒಂದು ಹೇಳ್ಬೋದಾ ಸರ್? ಬೇಡ, ಏನಾಗ್ತದೆ, ಎಲ್ಲರೂ ಆತ್ಮೀಯರೇ. ನಾವೊಂದು ಕುಟುಂಬ, ಕಾಂಗ್ರೆಸ್ ಅಂದ್ರೆ ಒಂದು ಕುಟುಂಬ. 7-8 ಜನ ಅಂದ್ರೆ ಏನಾಗ್ತದೆ, ಮೊನ್ನೆ ಉದಾಹರಣೆಗೆ ನಮ್ಮ ಮಲ್ಲಿಕಾರ್ಜುನ ಅವರು, ನಾನು ಹೇಳಿದ್ದೀನಿ ಜಿಲ್ಲೆಗೆ 2 ಕೊಡಬಹುದು, ಅವ್ರು ತೆಗೀರಿ ಅಂತ ಎಲ್ಲೂ ಹೇಳಿಲ್ಲ. 2 ಕೊಡಬಹುದು, ಅವ್ರನ್ನು ಮಾಡಿ ಇನ್ನೊಬ್ರನ್ನು ಮಾಡಿ ನಮ್ಮ ಶಾಂತನಗೌಡರು ಅಂತ ಹೇಳಿಕೆ ಕೊಟ್ಟೆ. ಅದಕ್ಕೆ ಅವ್ರೇನು ಬೇರೆ ಬೇರೆ ರೀತಿ ಮಾತಾಡಿದ್ರು. ಆದ್ರೆ ಅವ್ರವ್ರು ಮಾತಾಡಿದ್ರೆ ಅವ್ರ ಯೋಗ್ಯತೆ ತೋರಿಸುತ್ತೆ, ನಾನು ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ. ಬಟ್ ಯಾರು ಅಸಮರ್ಥರು ಅನ್ನೋದನ್ನ ಹೈಕಮಾಂಡ್ ಲೆಕ್ಕ ಆಗ್ತದೆ. ಅವ್ರು ತಗೊಳ್ಳಿ, ಲಿಸ್ಟ್ ತಗೊಳ್ಳಿ, ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ರೀತಿ ಅನುದಾನ ಆಗಿದೆ, ಯಾವ್ಯಾವ ಮಂತ್ರಿಗಳು ಯಾವ್ಯಾವ ಜಿಲ್ಲೆಗೆ ಹೋಗಿ ಕೆಲಸ ಮಾಡಿ ಬಂದಿದ್ದಾರೆ, ಯಾವ್ಯಾವ ಜಿಲ್ಲಾ ಭೇಟಿ ಮಾಡಿದ್ದಾರೆ, ಯಾವ ಕಾನ್ಸ್ಟಿಟ್ಯೂನ್ಸಿ. ಕೆಲವು ಮಂತ್ರಿಗಳಿದ್ದಾರೆ ಜಿಲ್ಲೆ ಒಳಗಿರೋ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗಿಲ್ಲ. ಒಂದೊಂದು ಜಿಲ್ಲೆಯಲ್ಲಿ 7-8 ಕಾನ್ಸ್ಟಿಟ್ಯೂನ್ಸಿ, ಆ 7-8 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಒಂದು ಕಾರ್ಯಕರ್ತರ ಸಭೆ ಇರ್ಬೋದು ಅಥವಾ ಎಂಎಲ್ಗಳು ಕರೆದು ಮಾತಾಡಿಸೋಂತ ಒಂದು ವ್ಯವಸ್ಥೆನೇ ಇಲ್ಲ ಅಂತ ದಯಮಾಡಿ ತೆಗಿರಿ, ಪಕ್ಷ ಸ್ಟ್ರಾಂಗ್ ಮಾಡಿ. ಯಾಕೆಂದ್ರೆ ನಾನು ಒಂದು ಇವನ್ನೇನು ನಾನು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತೀನಿ. ಬಗ್ಗೆ ಹೈಕಮಾಂಡ್ ಬೇಸರ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಲಾಗ್ತದೆ. ಮುಳುಗ್ತಾ ಇರೋ ದೋಣಿಯನ್ನ ತೇಲಿಸಲು ವರಿಷ್ಠರ ನಿರ್ಧಾರ, ಅಸಮರ್ಥ ಸಚಿವರಿಗೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತಾ? ಸಂಪುಟ ಪುನರಚನೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬದಲಾವಣೆ ಆಗತ್ತಾ? ಶೇಕಡ 60ರಷ್ಟು ಹಿರಿಯರು, ಶೇಕಡ 40ರಷ್ಟು ಹೊಸಬರಿಗೆ ಸ್ಥಾನ ಕೊಡಿ ಅಂತ ಕೂಗು ಕೇಳಿಬರ್ತಾ ಇದೆ. ಕೆಲವು ಸಚಿವರು ಅವರದ್ದೇ ಆದ ವ್ಯವಹಾರಗಳಲ್ಲಿ ಮುಳುಗೋಗಿದ್ದಾರೆ. ಅಂತಹ ಸಚಿವರಿಗೆ ಪಾಪ ವ್ಯವಹಾರ ಮಾಡಕ್ಕೆ ಅವಕಾಶ ಕೊಡಿ ಅಂತ ರಿಪಬ್ಲಿಕನ್ ಕನ್ನಡಕ್ಕೆ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಒತ್ತಡದಲ್ಲಿದ್ದಾರೆ, ಅವ್ರಿಗೆ ವ್ಯವಹಾರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರಥಮ ಬಾರಿ ಗೆದ್ದಂತರ ಯಾರು ಆಸಕ್ತಿಯಾಗಿದ್ದಾರೆ, ಯಾರು ಪಕ್ಷಕ್ಕೆ ನಮಗೆ ಒಂದು ಶಕ್ತಿ ಆಗ್ತಾರೆ ಅಂತನೆಲ್ಲ ಪರಿಗಣನೆ ಮಾಡಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಮನವಿನೂ ಮಾಡ್ತೀನಿ. ಬಸವರಾಜ್ ಶಿವಗಂಗಾರ್ ಅವರು ನೇರ ನುಡಿಗೆ ಹೆಸರುವಾಸಿಯಾದವರು. ಯಾವ್ಯಾವ ಸಚಿವರು ಅಂತ ಒಂದು ಹೇಳ್ಬೋದಾ ಸರ್? ಬೇಡ, ಏನಾಗ್ತದೆ, ಎಲ್ಲರೂ ಆತ್ಮೀಯರೇ. ನಾವೊಂದು ಕುಟುಂಬ, ಕಾಂಗ್ರೆಸ್ ಅಂದ್ರೆ ಒಂದು ಕುಟುಂಬ. 7-8 ಜನ ಅಂದ್ರೆ ಏನಾಗ್ತದೆ, ಮೊನ್ನೆ ಉದಾಹರಣೆಗೆ ನಮ್ಮ ಮಲ್ಲಿಕಾರ್ಜುನ ಅವರು, ನಾನು ಹೇಳಿದ್ದೀನಿ ಜಿಲ್ಲೆಗೆ 2 ಕೊಡಬಹುದು, ಅವ್ರು ತೆಗೀರಿ ಅಂತ ಎಲ್ಲೂ ಹೇಳಿಲ್ಲ. 2 ಕೊಡಬಹುದು, ಅವ್ರನ್ನು ಮಾಡಿ ಇನ್ನೊಬ್ರನ್ನು ಮಾಡಿ ನಮ್ಮ ಶಾಂತನಗೌಡರು ಅಂತ ಹೇಳಿಕೆ ಕೊಟ್ಟೆ. ಅದಕ್ಕೆ ಅವ್ರೇನು ಬೇರೆ ಬೇರೆ ರೀತಿ ಮಾತಾಡಿದ್ರು. ಆದ್ರೆ ಅವ್ರವ್ರು ಮಾತಾಡಿದ್ರೆ ಅವ್ರ ಯೋಗ್ಯತೆ ತೋರಿಸುತ್ತೆ, ನಾನು ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ. ಬಟ್ ಯಾರು ಅಸಮರ್ಥರು ಅನ್ನೋದನ್ನ ಹೈಕಮಾಂಡ್ ಲೆಕ್ಕ ಆಗ್ತದೆ. ಅವ್ರು ತಗೊಳ್ಳಿ, ಲಿಸ್ಟ್ ತಗೊಳ್ಳಿ, ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ರೀತಿ ಅನುದಾನ ಆಗಿದೆ, ಯಾವ್ಯಾವ ಮಂತ್ರಿಗಳು ಯಾವ್ಯಾವ ಜಿಲ್ಲೆಗೆ ಹೋಗಿ ಕೆಲಸ ಮಾಡಿ ಬಂದಿದ್ದಾರೆ, ಯಾವ್ಯಾವ ಜಿಲ್ಲಾ ಭೇಟಿ ಮಾಡಿದ್ದಾರೆ, ಯಾವ ಕಾನ್ಸ್ಟಿಟ್ಯೂನ್ಸಿ. ಕೆಲವು ಮಂತ್ರಿಗಳಿದ್ದಾರೆ ಜಿಲ್ಲೆ ಒಳಗಿರೋ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗಿಲ್ಲ. ಒಂದೊಂದು ಜಿಲ್ಲೆಯಲ್ಲಿ 7-8 ಕಾನ್ಸ್ಟಿಟ್ಯೂನ್ಸಿ, ಆ 7-8 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಒಂದು ಕಾರ್ಯಕರ್ತರ ಸಭೆ ಇರ್ಬೋದು ಅಥವಾ ಎಂಎಲ್ಗಳು ಕರೆದು ಮಾತಾಡಿಸೋಂತ ಒಂದು ವ್ಯವಸ್ಥೆನೇ ಇಲ್ಲ ಅಂತ ದಯಮಾಡಿ ತೆಗಿರಿ, ಪಕ್ಷ ಸ್ಟ್ರಾಂಗ್ ಮಾಡಿ. ಯಾಕೆಂದ್ರೆ ನಾನು ಒಂದು ಇವನ್ನೇನು ನಾನು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತೀನಿ. ಬಗ್ಗೆ ಹೈಕಮಾಂಡ್ ಬೇಸರ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಲಾಗ್ತದೆ. ಮುಳುಗ್ತಾ ಇರೋ ದೋಣಿಯನ್ನ ತೇಲಿಸಲು ವರಿಷ್ಠರ ನಿರ್ಧಾರ, ಅಸಮರ್ಥ ಸಚಿವರಿಗೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತಾ? ಸಂಪುಟ ಪುನರಚನೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬದಲಾವಣೆ ಆಗತ್ತಾ? ಶೇಕಡ 60ರಷ್ಟು ಹಿರಿಯರು, ಶೇಕಡ 40ರಷ್ಟು ಹೊಸಬರಿಗೆ ಸ್ಥಾನ ಕೊಡಿ ಅಂತ ಕೂಗು ಕೇಳಿಬರ್ತಾ ಇದೆ. ಕೆಲವು ಸಚಿವರು ಅವರದ್ದೇ ಆದ ವ್ಯವಹಾರಗಳಲ್ಲಿ ಮುಳುಗೋಗಿದ್ದಾರೆ. ಅಂತಹ ಸಚಿವರಿಗೆ ಪಾಪ ವ್ಯವಹಾರ ಮಾಡಕ್ಕೆ ಅವಕಾಶ ಕೊಡಿ ಅಂತ ರಿಪಬ್ಲಿಕನ್ ಕನ್ನಡಕ್ಕೆ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಒತ್ತಡದಲ್ಲಿದ್ದಾರೆ, ಅವ್ರಿಗೆ ವ್ಯವಹಾರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರಥಮ ಬಾರಿ ಗೆದ್ದಂತರ ಯಾರು ಆಸಕ್ತಿಯಾಗಿದ್ದಾರೆ, ಯಾರು ಪಕ್ಷಕ್ಕೆ ನಮಗೆ ಒಂದು ಶಕ್ತಿ ಆಗ್ತಾರೆ ಅಂತನೆಲ್ಲ ಪರಿಗಣನೆ ಮಾಡಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಮನವಿನೂ ಮಾಡ್ತೀನಿ. ಬಸವರಾಜ್ ಶಿವಗಂಗಾರ್ ಅವರು ನೇರ ನುಡಿಗೆ ಹೆಸರುವಾಸಿಯಾದವರು. ಯಾವ್ಯಾವ ಸಚಿವರು ಅಂತ ಒಂದು ಹೇಳ್ಬೋದಾ ಸರ್? ಬೇಡ, ಏನಾಗ್ತದೆ, ಎಲ್ಲರೂ ಆತ್ಮೀಯರೇ. ನಾವೊಂದು ಕುಟುಂಬ, ಕಾಂಗ್ರೆಸ್ ಅಂದ್ರೆ ಒಂದು ಕುಟುಂಬ. 7-8 ಜನ ಅಂದ್ರೆ ಏನಾಗ್ತದೆ, ಮೊನ್ನೆ ಉದಾಹರಣೆಗೆ ನಮ್ಮ ಮಲ್ಲಿಕಾರ್ಜುನ ಅವರು, ನಾನು ಹೇಳಿದ್ದೀನಿ ಜಿಲ್ಲೆಗೆ 2 ಕೊಡಬಹುದು, ಅವ್ರು ತೆಗೀರಿ ಅಂತ ಎಲ್ಲೂ ಹೇಳಿಲ್ಲ. 2 ಕೊಡಬಹುದು, ಅವ್ರನ್ನು ಮಾಡಿ ಇನ್ನೊಬ್ರನ್ನು ಮಾಡಿ ನಮ್ಮ ಶಾಂತನಗೌಡರು ಅಂತ ಹೇಳಿಕೆ ಕೊಟ್ಟೆ. ಅದಕ್ಕೆ ಅವ್ರೇನು ಬೇರೆ ಬೇರೆ ರೀತಿ ಮಾತಾಡಿದ್ರು. ಆದ್ರೆ ಅವ್ರವ್ರು ಮಾತಾಡಿದ್ರೆ ಅವ್ರ ಯೋಗ್ಯತೆ ತೋರಿಸುತ್ತೆ, ನಾನು ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ. ಬಟ್ ಯಾರು ಅಸಮರ್ಥರು ಅನ್ನೋದನ್ನ ಹೈಕಮಾಂಡ್ ಲೆಕ್ಕ ಆಗ್ತದೆ. ಅವ್ರು ತಗೊಳ್ಳಿ, ಲಿಸ್ಟ್ ತಗೊಳ್ಳಿ,
ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ರೀತಿ ಅನುದಾನ ಆಗಿದೆ, ಯಾವ್ಯಾವ ಮಂತ್ರಿಗಳು ಯಾವ್ಯಾವ ಜಿಲ್ಲೆಗೆ ಹೋಗಿ ಕೆಲಸ ಮಾಡಿ ಬಂದಿದ್ದಾರೆ, ಯಾವ್ಯಾವ ಜಿಲ್ಲಾ ಭೇಟಿ ಮಾಡಿದ್ದಾರೆ, ಯಾವ ಕಾನ್ಸ್ಟಿಟ್ಯೂನ್ಸಿ ಕೆಲವು ಮಂತ್ರಿಗಳಿದ್ದಾರೆ ಜಿಲ್ಲೆ ಒಳಗಿರೋ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗಿಲ್ಲ. ಒಂದೊಂದು ಜಿಲ್ಲೆಯಲ್ಲಿ 7-8 ಕಾನ್ಸ್ಟಿಟ್ಯೂನ್ಸಿ, ಆ 7-8 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಒಂದು ಕಾರ್ಯಕರ್ತರ ಸಭೆ ಇರ್ಬೋದು ಅಥವಾ ಎಂಎಲ್ಗಳು ಕರೆದು ಮಾತಾಡಿಸೋಂತ ಒಂದು ವ್ಯವಸ್ಥೆನೇ ಇಲ್ಲ ಅಂತ ದಯಮಾಡಿ ತೆಗಿರಿ. ಪಕ್ಷ ಸ್ಟ್ರಾಂಗ್ ಮಾಡಿ. ಯಾಕೆಂದ್ರೆ ನಾನು ನಾನು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತೀನಿ. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ಬೇಸರ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಲಾಗ್ತದೆ. ಮುಳುಗ್ತಾ ಇರೋ ದೋಣಿಯನ್ನ ತೇಲಿಸಲು ವರಿಷ್ಠರ ನಿರ್ಧಾರ, ಅಸಮರ್ಥ ಸಚಿವರಿಗೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತಾ? ಸಂಪುಟ ಪುನರಚನೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬದಲಾವಣೆ ಆಗತ್ತಾ? 60% ಹಿರಿಯರು, 40% ಹೊಸಬರಿಗೆ ಸ್ಥಾನ ಕೊಡಿ ಅಂತ ಕೂಗು ಕೇಳಿಬರ್ತಾ ಇದೆ. ಕೆಲವು ಸಚಿವರು ಅವರದ್ದೇ ಆದ ವ್ಯವಹಾರಗಳಲ್ಲಿ ಮುಳುಗೋಗಿದ್ದಾರೆ. ಅಂತಹ ಸಚಿವರಿಗೆ ಪಾಪ ವ್ಯವಹಾರ ಮಾಡಕ್ಕೆ ಅವಕಾಶ ಕೊಡಿ ಅಂತ ರಿಪಬ್ಲಿಕನ್ ಕೆ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಒತ್ತಡದಲ್ಲಿದ್ದಾರೆ. ಅವ್ರಿಗೆ ವ್ಯವಹಾರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರಥಮ ಬಾರಿ ಗೆದ್ದಂತರು ಯಾರು ಆಸಕ್ತಿಯಾಗಿದ್ದಾರೆ, ಯಾರು ಪಕ್ಷಕ್ಕೆ ನಮಗೆ ಒಂದು ಶಕ್ತಿ ಆಗ್ತಾರೆ ಅಂತನೆಲ್ಲ ಪರಿಗಣನೆ ಮಾಡಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಮನವಿನೂ ಮಾಡ್ತೀನಿ. ಬಸವರಾಜ್ ಶಿವಗಂಗಾರ್ ಅವರು ನೇರ ನುಡಿಗೆ ಹೆಸರುವಾಸಿಯಾದವರು. ಯಾವ್ಯಾವ ಸಚಿವರು ಅಂತ ಹೇಳ್ಬೋದಾ ಸರ್? ಬೇಡ, ಏನಾಗ್ತದೆ ಎಲ್ಲರೂ ಆತ್ಮೀಯರೇ. ನಾವೊಂದು ಕುಟುಂಬ, ಕಾಂಗ್ರೆಸ್ ಅಂದ್ರೆ ಒಂದು ಕುಟುಂಬ. 7-8 ಜನ ಅಂದ್ರೆ ಏನಾಗ್ತದೆ, ಮೊನ್ನೆ ಉದಾಹರಣೆಗೆ ನಮ್ಮ ಮಲ್ಲಿಕಾರ್ಜುನ ಅವರು, ನಾನು ಹೇಳಿದ್ದೀನಿ ಜಿಲ್ಲೆಗೆ 2 ಕೊಡಬಹುದು, ಅವ್ರು ತೆಗೀರಿ ಅಂತ ಎಲ್ಲೂ ಹೇಳಿಲ್ಲ. 2 ಕೊಡಬಹುದು, ಅವ್ರನ್ನು ಮಾಡಿ ಇನ್ನೊಬ್ರನ್ನು ಮಾಡಿ ನಮ್ಮ ಶಾಂತನಗೌಡರು ಅಂತ ಹೇಳಿಕೆ ಕೊಟ್ಟೆ. ಅದಕ್ಕೆ ಅವ್ರೇನು ಬೇರೆ ಬೇರೆ ರೀತಿ ಮಾತಾಡಿದ್ರು. ಆದ್ರೆ ಅವ್ರವ್ರು ಮಾತಾಡಿದ್ರೆ ಅವ್ರ ಯೋಗ್ಯತೆ ತೋರಿಸುತ್ತೆ, ನಾನು ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ. ಬಟ್ ಯಾರು ಅಸಮರ್ಥರು ಅನ್ನೋದನ್ನ ಹೈಕಮಾಂಡ್ ಲೆಕ್ಕ ಆಗ್ತದೆ. ಅವ್ರು ತಗೊಳ್ಳಿ, ಲಿಸ್ಟ್ ತಗೊಳ್ಳಿ, ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ರೀತಿ ಅನುದಾನ ಆಗಿದೆ, ಯಾವ್ಯಾವ ಮಂತ್ರಿಗಳು ಯಾವ್ಯಾವ ಜಿಲ್ಲೆಗೆ ಹೋಗಿ ಕೆಲಸ ಮಾಡಿ ಬಂದಿದ್ದಾರೆ, ಯಾವ್ಯಾವ ಜಿಲ್ಲಾ ಭೇಟಿ ಮಾಡಿದ್ದಾರೆ, ಯಾವ ಕಾನ್ಸ್ಟಿಟ್ಯೂನ್ಸಿ ಕೆಲವು ಮಂತ್ರಿಗಳಿದ್ದಾರೆ ಜಿಲ್ಲೆ ಒಳಗಿರೋ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗಿಲ್ಲ. ಒಂದೊಂದು ಜಿಲ್ಲೆಯಲ್ಲಿ 7-8 ಕಾನ್ಸ್ಟಿಟ್ಯೂನ್ಸಿ, ಆ 7-8 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಒಂದು ಕಾರ್ಯಕರ್ತರ ಸಭೆ ಇರ್ಬೋದು ಅಥವಾ ಎಂಎಲ್ಗಳು ಕರೆದು ಮಾತಾಡಿಸೋಂತ ಒಂದು ವ್ಯವಸ್ಥೆನೇ ಇಲ್ಲ ಅಂತ ದಯಮಾಡಿ ತೆಗಿರಿ. ಪಕ್ಷ ಸ್ಟ್ರಾಂಗ್ ಮಾಡಿ. ಯಾಕೆಂದ್ರೆ ನಾನು ನಾನು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತೀನಿ. ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ಬೇಸರ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಲಾಗ್ತದೆ. ಮುಳುಗ್ತಾ ಇರೋ ದೋಣಿಯನ್ನ ತೇಲಿಸಲು ವರಿಷ್ಠರ ನಿರ್ಧಾರ, ಅಸಮರ್ಥ ಸಚಿವರಿಗೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತಾ? ಸಂಪುಟ ಪುನರಚನೆ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬದಲಾವಣೆ ಆಗತ್ತಾ? 60% ಹಿರಿಯರು, 40% ಹೊಸಬರಿಗೆ ಸ್ಥಾನ ಕೊಡಿ ಅಂತ ಕೂಗು ಕೇಳಿಬರ್ತಾ ಇದೆ. ಕೆಲವು ಸಚಿವರು ಅವರದ್ದೇ ಆದ ವ್ಯವಹಾರಗಳಲ್ಲಿ ಮುಳುಗೋಗಿದ್ದಾರೆ. ಅಂತಹ ಸಚಿವರಿಗೆ ಪಾಪ ವ್ಯವಹಾರ ಮಾಡಕ್ಕೆ ಅವಕಾಶ ಕೊಡಿ ಅಂತ ರಿಪಬ್ಲಿಕನ್ ಕೆ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಒತ್ತಡದಲ್ಲಿದ್ದಾರೆ. ಅವ್ರಿಗೆ ವ್ಯವಹಾರ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಪ್ರಥಮ ಬಾರಿ ಗೆದ್ದಂತರು ಯಾರು ಆಸಕ್ತಿಯಾಗಿದ್ದಾರೆ, ಯಾರು ಪಕ್ಷಕ್ಕೆ ನಮಗೆ ಒಂದು ಶಕ್ತಿ ಆಗ್ತಾರೆ ಅಂತನೆಲ್ಲ ಪರಿಗಣನೆ ಮಾಡಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಮನವಿನೂ ಮಾಡ್ತೀನಿ. ಬಸವರಾಜ್ ಶಿವಗಂಗಾರ್ ಅವರು ನೇರ ನುಡಿಗೆ ಹೆಸರುವಾಸಿಯಾದವರು. ಯಾವ್ಯಾವ ಸಚಿವರು ಅಂತ ಹೇಳ್ಬೋದಾ ಸರ್? ಬೇಡ, ಏನಾಗ್ತದೆ ಎಲ್ಲರೂ ಆತ್ಮೀಯರೇ. ನಾವೊಂದು ಕುಟುಂಬ, ಕಾಂಗ್ರೆಸ್ ಅಂದ್ರೆ ಒಂದು ಕುಟುಂಬ. 7-8 ಜನ ಅಂದ್ರೆ ಏನಾಗ್ತದೆ, ಮೊನ್ನೆ ಉದಾಹರಣೆಗೆ ನಮ್ಮ ಮಲ್ಲಿಕಾರ್ಜುನ ಅವರು, ನಾನು ಹೇಳಿದ್ದೀನಿ ಜಿಲ್ಲೆಗೆ 2 ಕೊಡಬಹುದು, ಅವ್ರು ತೆಗೀರಿ ಅಂತ ಎಲ್ಲೂ ಹೇಳಿಲ್ಲ. 2 ಕೊಡಬಹುದು, ಅವ್ರನ್ನು ಮಾಡಿ ಇನ್ನೊಬ್ರನ್ನು ಮಾಡಿ ನಮ್ಮ ಶಾಂತನಗೌಡರು ಅಂತ ಹೇಳಿಕೆ ಕೊಟ್ಟೆ. ಅದಕ್ಕೆ ಅವ್ರೇನು ಬೇರೆ ಬೇರೆ ರೀತಿ ಮಾತಾಡಿದ್ರು. ಆದ್ರೆ ಅವ್ರವ್ರು ಮಾತಾಡಿದ್ರೆ ಅವ್ರ ಯೋಗ್ಯತೆ ತೋರಿಸುತ್ತೆ, ನಾನು ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ. ಬಟ್ ಯಾರು ಅಸಮರ್ಥರು ಅನ್ನೋದನ್ನ ಹೈಕಮಾಂಡ್ ಲೆಕ್ಕ ಆಗ್ತದೆ. ಅವ್ರು ತಗೊಳ್ಳಿ, ಲಿಸ್ಟ್ ತಗೊಳ್ಳಿ, ಎಲ್ಲೆಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ರೀತಿ ಅನುದಾನ ಆಗಿದೆ, ಯಾವ್ಯಾವ ಮಂತ್ರಿಗಳು ಯಾವ್ಯಾವ ಜಿಲ್ಲೆಗೆ ಹೋಗಿ ಕೆಲಸ ಮಾಡಿ ಬಂದಿದ್ದಾರೆ, ಯಾವ್ಯಾವ ಜಿಲ್ಲಾ ಭೇಟಿ ಮಾಡಿದ್ದಾರೆ, ಯಾವ ಕಾನ್ಸ್ಟಿಟ್ಯೂನ್ಸಿ ಕೆಲವು ಮಂತ್ರಿಗಳಿದ್ದಾರೆ ಜಿಲ್ಲೆ ಒಳಗಿರೋ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೋಗಿಲ್ಲ. ಒಂದೊಂದು ಜಿಲ್ಲೆಯಲ್ಲಿ 7-8 ಕಾನ್ಸ್ಟಿಟ್ಯೂನ್ಸಿ, ಆ 7-8 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಒಂದು ಕಾರ್ಯಕರ್ತರ ಸಭೆ ಇರ್ಬೋದು ಅಥವಾ ಎಂಎಲ್ಗಳು ಕರೆದು ಮಾತಾಡಿಸೋಂತ ಒಂದು ವ್ಯವಸ್ಥೆನೇ ಇಲ್ಲ ಅಂತ ದಯಮಾಡಿ ತೆಗಿರಿ. ಪಕ್ಷ ಸ್ಟ್ರಾಂಗ್ ಮಾಡಿ. ಯಾಕೆಂದ್ರೆ ನಾನು ನಾನು ಕಾರ್ಯಕ್ರಮಗಳು ಅಟೆಂಡ್ ಮಾಡ್ತೀನಿ.